ಸರ್, ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸಿ ಇವತ್ತೊಂದು ಮಾತಾಡಿದ್ದಾರೆ. ನನ್ನ ಹತ್ರ ಇರುವಂಥ ದಾಖಲೆ ಬಿಡುಗಡೆ ಮಾಡಿದ್ರೆ 7 ಜನ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗತ್ತೆ ಅಂತ ಹೇಳಿ. ಬೇಡ ಅಂತ ಹೇಳಿದ್ರು ಯಾರು ಅವ್ರು ಇಟ್ಕೊಂಡಿರೋರು. ಸರ್, ಈಗ ಒಂದು ಕಡೆ ಸರ್ BJPಯವರು ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಎಲ್ಲ ಒಂದು ಕಡೆ ಸಾಫ್ಟ್ ಆಗಿದ್ದಾರೆ. ಇದು ದ್ವಂದ್ವ ಅಲ್ವಾ ಸರ್? ಏನು ಬೇಕಾದ್ರೂ ಮಾಡಿಕೊಳ್ಳಿ. ನಮ್ಮ ಪಾರ್ಟಿ ಸ್ಟ್ಯಾಂಡು ಕ್ಲಿಯರಾಗಿ ನಾನು ಹೇಳಿದ್ದೀನಿ, ನಮ್ಮ ACC ಅಧ್ಯಕ್ಷರು ಹೇಳಿದ್ದಾರೆ. ಅದಾದ್ಮೇಲೆ ಇನ್ನೇನು ಹೇಳೋಕ್ಕಾಗ್ತದೆ? ಅವೇನಾದ್ರು ಮಾಡ್ಕೊಂಡಿದ್ದೀನಿ. ನಮ್ಗೆ ಅವರಿಬ್ಬರು ಒಂದೇ, BJP ದಳ ಎರಡೂ ಒಂದೇ, ಎರಡು ಜಾಯಿಂಟ್ ಪ್ಲಾನ್. ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ವಿಚಾರವಾಗಿ ಸರ್ಕಾರ ಯಾವುದೇ ರೀತಿ ತಯಾರಿ ಮಾಡ್ಕೊಳ್ಳೋದು ಮುಂಚೆನೇ ಘೋಷಣೆ ಮಾಡಿಬಿಟ್ಟು NMC ಕೂಡ ಅದನ್ನು ಯೋಗ್ಯತೆ ಕೊಡಲಿಲ್ಲ, ಅರ್ಹ ಅಂತ ಹೇಳಿಲ್ಲ. ಇವಾಗ ಮತ್ತೊಂದ್ಸಲ ಪತ್ರ ಮನವಿ ಮಾಡಬೇಕಂತ ಮಾಡ್ತಾರೆ. ನಾನು ಮೀಟಿಂಗ್ ಸಪ್ರೇಟ್ ಮಾಡಿದ್ದೀನಿ. ಅದಕ್ಕೆ ಏನೇನು ಬೇಕೋ, ಶಾರ್ಟೇಜ್ ಏನೇನಿದೆ ಅದಕ್ಕೆಲ್ಲ ಬೆಡ್ಗಳನ್ನ ಆ್ಯಡ್ ಮಾಡೋಕ್ಕೆ ಹೇಳಿದ್ದೀನಿ. ಹೌಸಿಂಗ್ ಬೋರ್ಡಿಂದ ಜಾಗ ಶಿಫ್ಟ್ ಆಗಬೇಕು, 2 ದಿನ ಲೇಟ್ ಆಗಿದೆ. ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ಮೀಟಿಂಗ್ ಮಾಡಿದ್ದೀನಿ. ಅದಕ್ಕೆಲ್ಲ ಸಹಕಾರ ಈಗ ನಾವು ರಾಮನಗರದಲ್ಲಿ ಈಗಾಗಲೇ ಕೆಲಸ ನಡೀತಾ ಇದೆ. ರಾಮನಗರ ಆಗ್ತದೆ, ಕನಕಪುರದಲ್ಲಿ ಬಟ್ ಅಲ್ಲೂ ಕೇಸ್ ಹಾಕಿದ್ದಾರೆ ಸರ್. ಭಾಳಷ್ಟು ಜನ ರೈತರು ನಮ್ಮ ಜಮೀನು ನಾವು ಕೊಡೋಕ್ಕೆ ಸರ್ ರೆಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಬಿಡಿ, ಅದೆಲ್ಲ ಸೆಟ್ಲ್ ಆಗ್ತದೆ ಬಿಡಿ. ಅದೆಲ್ಲ ಕರೆದು ಮಾತಾಡಿ ಚುನಾವಣೆವರೆಗೆ ಹೇಳ್ಕೊಂಡು ಹೋಗ್ತಾರೆ ಅನ್ನೋದನ್ನ ವಿರೋಧ ಮಾತು ಹೇಳೋದು ಸರ್. ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ಯಾವಾಗ ಆರಂಭ ಆಗುತ್ತೆ ನೋಡ, ಕರೆದು ಮೀಟಿಂಗ್ ಮಾಡಿದ್ದೀನಿ, ರಿವ್ಯೂ ಮಾಡಿದ್ದೀನಿ. ಸ್ವಲ್ಪ ಕೆಲವೆಲ್ಲ ಸ್ಟಾಫ್ ಶಾರ್ಟೇಜು ಮತ್ತೊಂದೆಲ್ಲ ಏನೇನೋ ಇದೆ. ಆ ನಾರ್ಮ್ಸ್ ಕಂಡೀಷನ್ನು, MCA ನಾರ್ಮ್ಸ್ ಕಂಡೀಷನ್ಸ್ ಎಲ್ಲ ಕೆಲವೆಲ್ಲ ಫುಲ್ಫಿಲ್ ಮಾಡಬೇಕು. ಅದಕ್ಕೇನು ಜಾಗ್ರತೆ ಮಾಡಬೇಕು, ಅದಕ್ಕೆಲ್ಲ ಒಂದು ಸಭೆ ಮಾಡಬೇಕು. ಸರ್, ಈಗ ಬೆಂಗಳೂರು ದಕ್ಷಿಣ ಅನ್ನೋದು ಸರ್ ಗೆಜೆಟ್ ಎಲ್ಲ ಆಗಿದೆ, ನೋಟಿಫಿಕೇಶನ್ ಆಗಿದೆ. ಅಧಿಕೃತವಾಗಿ ಮರುನಾಮಕರಣ ಯಾವಾಗ ಆಗುತ್ತೆ ಅಂತ ಹೇಳಿ ಸರ್? ಅದೆಲ್ಲ ಕ್ಯಾಬಿನೆಟ್ ಎಲ್ಲ ಮುಗಿದಿದೆ. ತಿಳಿಸ್ತೀನಿ, ಟೈಮ್ ಬಂದರೆ ತಿಳಿಸ್ತೀನಿ. ಸರ್, ನಾಳೆ ನಿಮ್ಮ ಸ್ವಕ್ಷೇತ್ರ ಕನಕಪುರದಲ್ಲಿ JDSನ ಜಿಲ್ಲಾ ಮಟ್ಟದ ಸದಸ್ಯತ್ವ ಅಭಿಯಾನ ಮಾಡ್ತಾ ಇದ್ದಾರೆ ಸರ್. ಎಲ್ಲ ಒಂದು ಕಡೆ DK ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್ ಕುಮಾರಸ್ವಾಮಿ ಅವರು. ಮೆಂಬರ್ಶಿಪ್ ಮಾಡಲಿ ಬಿಡಿ. BJPಗೆ ಆಯ್ತಾರ, ದಳಕ್ಕೆ ಆಯ್ತಾರ, ಜನ ನೋಡೋಣ. ಕನಕಪುರ ಕ್ಷೇತ್ರದಿಂದ ಆಯ್ಕೆ ಮಾಡ್ಕೊಂಡಿರೋಂಥದ್ದು ಸರ್. ಒಳ್ಳೆ ತಪ್ಪೇನಿಲ್ಲ. ಅವ್ರ ಪಾರ್ಟಿ ಅವ್ರು ಬಿಗಿ ಮಾಡ್ಕೊಳ್ಳಿ. ಅವ್ರ ಪಾರ್ಟಿನ JDSನ ಮೆಂಬರ್ಶಿಪ್ ಮಾಡೋದನ್ನ ನಮ್ಗೆ ಬೇಡ ಅನ್ನೋದಿಲ್ಲ. ನಾವು ಮೆಂಬರ್ಶಿಪ್ ಮಾಡಿದಾಗ ಅವರು ಮೆಂಬರ್ಶಿಪ್ ಮಾಡ್ತಾರೆ. ಅವ್ರ ಸದಸ್ಯ ಯಾರಿರ್ತಾರೆ ಅವ್ರು ಇರಲಿ. ಅಂದರೆ ಇದು ಜಿಲ್ಲಾ ಮಟ್ಟದ ಮಾಡ್ತಾ ಇದ್ದಾರೆ ಸರ್. ಆಕ್ಟಿವ್ ಆಗಿದೆಯಲ್ಲ ಸರ್ ಈ ಭಾಗದಲ್ಲಿ? ಅಂದರೆ ಜಿಲ್ಲಾ ಮಟ್ಟದ್ದು ಕನಕಪುರದಲ್ಲಿ ಮಾಡ್ತಾ ಇದ್ದಾರೆ ಸರ್. ಆಕ್ಟಿವ್ ಆಗಿದೆ. ನೋ ಪ್ರಾಬ್ಲಮ್. ಅವೆಲ್ಲ ರಾಜಕೀಯದಲ್ಲಿ ನಮಗೆಲ್ಲ ಗೊತ್ತಾಗಬೇಕು, ಎದುರಿಸಬೇಕು. ಯಾರು ಗೌಪ್ಯವಾಗಿರ್ತಾರೆ ಅವರೆಲ್ಲ ಈಚೆ ಬರ್ತಾರೆ. ಸರ್, ಈಗ ಬೆಂಗಳೂರಲ್ಲಿ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ FIR ಆಗಿದೆ ಸರ್ ಎಲೆಕ್ಟ್ರಲ್ ಬಾಂಡ್ ವಿಚಾರದಲ್ಲಿ. ಸರ್ಕಾರದ ಯಾವ ರೀತಿ ತನಿಖೆ? ನನಗೆ ಅದನ್ನ ಸರಿಯಾದ ಮಾಹಿತಿ ಗೊತ್ತಿಲ್ಲ. ಪೇಪರಲ್ಲಿ ಓದಿದೆ, ತಿಳಿದ್ಬಿಟ್ಟು ಮಾತಾಡ್ತೀನಿ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ಸ್ ಸರ್.